ಇಂದಿನ ಸಂಚಿಕೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ನಾನಿಲ್ಲಿ ಬಂದಿರೋದು ವಲ್ಲಭನ್ ನೋಡಿ ಟ್ಯಾಂಕ್ಸ್ ಹೇಳೋದಕ್ಕಷ್ಟೇ ಅಂದಾಗ ವಲ್ಲಭ ನಾನು ಏನು ಮಾಡಿದ್ದೀನಿ ಸರ್ ಅಂತ ಕೇಳ್ತೇನೆ. ಆಗ ಪೊಲೀಸವರು ಹೇಳ್ತೀನಿ ಅಂದ್ಬಿಟ್ಟು ವಲ್ಲಭ ತನ್ನ ಮುಂದೆ ಬಿದ್ದಿದ್ದ ಒಡವೆನ ನೋಡಿಬಿಟ್ಟು ಓಡೋಗ್ಬಿಟ್ಟು ಕಾರ್ ನಿಲ್ಲಿಸಿ ಆ ಒಡವೆನ ವಾಪಸ್ ವಲ್ಲಭ ಓಡ್ ಬಂದಿದ್ದು ನೋಡಿ ಅವರು ನಾನು ದುಡ್ಡು ಕೊಟ್ಟಿದ್ದೀನಲ್ಲ ಎಂತಕ್ಕೆ ಈಗ ಓಡ್ ಬರ್ತಿದ್ದೀರಾ ಅಂತ ಹೇಳಿದಕ್ಕೆ ವಲ್ಲಭ ಇಲ್ಲ ಮೇಡಮ್ ನಾನು ದುಡ್ಡುಗೋಸ್ಕರ ಬರ್ತಿಲ್ಲ ಆದರೆ ನಿಮ್ಮ ಒಡವೆ ಅಂತ ಅಂದ್ಬಿಟ್ಟು ಒಡವೆ ಬಾಕ್ಸ್ ಕೊಡ್ತಾನೆ. ಅದನ್ನು ನೋಡಿ ಅವ್ರಿಗೆ ಫುಲ್ ಆಶ್ಚರ್ಯ ಆಗಿ ಅಯ್ಯೋ ನಾನು ಇದನ್ನು ಬಿಳಿಸ್ಕೊಂಬಂದಿದ್ದೆ, ಇದು ನನ್ನ ತಂಗಿ ಬರ್ಡೇಗೆ ಅಂತ ತೊಗೊಂಬಂದು. ಎಷ್ಟು ಕಾಸ್ಟ್ಲಿ ಗೊತ್ತಾ ಇದು, ಅರೌಂಡ್ 5 lakh ಇದು ಡೈಮಂಡ್ ರಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ನಾನು ಏನು ಹೇಳಬೇಕು ಅಂತ ಗೊತ್ತಾಗಿರಲಿಲ್ಲ. ಈಗ ನೋಡಿ ನನಗೆ ಕೊಡದೆ ನೀವು ವಾಪಸ್ ತೊಗೊಂಡೋಗ್ಬೋದಿತ್ತು ಅಂದಿದ್ದಕ್ಕೆ ವಲ್ಲಭ ಅದು ನಂದಲ್ಲ ಅಂತ ಹೇಳಿದ್ಮೇಲೆ ಅದು ಹೇಗೆ ಇಟ್ಕೊಳಕ್ಕಾಗುತ್ತೆ ಮೇಡಮ್, ಅದಕ್ಕೆ ತೊಗೊಂಬಂದೆ ನಾನು ಅಂತ ಹೇಳಿದ್ದಕ್ಕೆ ಅವರು ನಿಮ್ಮ ಮಾತು ಕೇಳಿ ತುಂಬ ಖುಷಿ ಆಯ್ತು. ನಿಮ್ಮ ತಂದೆ ನಿಮ್ಮನ್ನು ಎಷ್ಟು ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದಾರೆ, ರಿಯಲಿ ಗ್ರೇಟ್ ನೀವು ಅಂದಾಗ ವಲ್ಲಭ ಥ್ಯಾಂಕ್ ಯು ಅಂತ ಹೇಳಿದೆ. ಅದಕ್ಕೆ ಅವರು ಥ್ಯಾಂಕ್ ಯು ಅಂತ ನಾನು ಹೇಳಬೇಕು, ಆದರೆ ಬರೀ ಥ್ಯಾಂಕ್ ಯು ಅಂತ ಹೇಳಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ದುಡ್ಡು ಕೊಡ್ತಾರೆ. ಅದಕ್ಕೇನೆ ವಲ್ಲಭ ಇಲ್ಲ ಬೇಡ ಮೇಡಮ್, ನಿಮಗೆ ಫುಡ್ ತೊಗೊಂಬಂದು ಕೊಟ್ಟಿದ್ದಕ್ಕೆ ನಂಗೆ ದುಡ್ಡು ಕೊಟ್ಟಿದ್ದಾಯ್ತು, ಇದೆಲ್ಲ ಬೇಡ ಅಂತ. ನಾವು ಬೇವ್ರು ಸುರಿಸಿ ದುಡ್ದಿದ್ದಷ್ಟೇ ನಮ್ಮದು ಅಂತ ನಮ್ಮಪ್ಪ ಹೇಳಿದ್ದಾರೆ. ಅದು ಅಲ್ಲದೆ ನಾವೀಗ ಈಸ್ಕೊಂಡ್ರೆ ನಮ್ಮ ಅಪ್ಪಂಗೆ ಇಷ್ಟ ಆಗೋದಿಲ್ಲ, ಸುಮ್ಮನೆ ರೂಲ್ಸ್ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಅಂತಂತಾರೆ. ಆವಾಗಿಂದ ಅವರು ಅಲ್ಲ ನೀವು ಈಸ್ಕೊಂಡಿದ್ದೆ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ ಅಷ್ಟೇ, ಸಿಂಪಲ್ ಅಲ್ವಾ ಅಂದಿದ್ದಕ್ಕೆ ವಲ್ಲಭ ನಮ್ಮಪ್ಪ ನಮಗೆ ಮೌಲ್ಯಗಳನ್ನ ಹೇಳ್ಕೊಟ್ಟಿದ್ದಾರೆ, ಬರೀ ಎದುರುಗಡೆ ಇದ್ದಾಗಷ್ಟೇ ನಿಭಾಯಿಸ್ಬೇಕು ಅಂತಲ್ಲ, ಆದರೆ ಜೀವನ ಪರ್ಯಂತ ಅದನ್ನ ಅಳವಡಿಸ್ಕೋಬೇಕು, ನಮ್ಮ ಜೊತೆನೇ ಇರಬೇಕು ಅದು ಅಂತ. ಸೊ ಪ್ಲೀಸ್ ಮೇಡಮ್ ಈ ವಿಷಯದಲ್ಲಿ ನಂಗೆ ಫೋರ್ಸ್ ಮಾಡಬೇಡಿ, ಅದನ್ನು ನೀವೇ ಇಟ್ಕೊಳ್ಳಿ ಅಂತ ಅಂದಿದ್ನ ಕೇಳಿಸ್ಕೊಂಡು ಅವ್ರಿಗೆ ಫುಲ್ ಖುಷಿ ಆಗುತ್ತೆ. ಹಂಗಾಗಿ ನಿಮ್ಮ ಹೆಸರೇನು ಅಂದಾಗ ವಲ್ಲಭ ನಂದಕುಮಾರ್ ಅಂತ ಹೇಳ್ತಾರೆ. ಅದಕ್ಕೆ ಅವರು ಕೇಳಿಬಿಟ್ಟು ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ವಲ್ಲಭ ನಂದಕುಮಾರ್ ಅವರೇ ಅಂತ ಹೇಳ್ತಾರೆ. ಅದನ್ನ ಹೇಳ್ತಾ ಪೊಲೀಸರು ಅವಳು ಯಾರು ಗೊತ್ತಾ, ನನ್ನ ಹೆಂಡ್ತಿ, ಇವಳು ತುಂಬ ಈ ಜಗತ್ತಲ್ಲಿ ಇಂಥವನ್ನ ನೋಡ್ತಿರೋ ತುಂಬ ರೇರು ಸರ್. ಅಲ್ಲ 5 ಲಕ್ಷದ ಒಡವೆ ಅದನ್ನ ಅವನೇ ಇಟ್ಕೊಬೋದಿತ್ತು. ಹೋಗ್ಲಿ ನನ್ನ ಹೆಂಡ್ತಿ 5,000 ರೂಪಾಯಿ ದುಡ್ಡು ಕೊಟ್ಟರು, ಅದನ್ನೂ ಇಸ್ಕೊಳ್ಳಿಲ್ಲ ಇವನು. ಹಣ ಕಂಡ್ರು ಎಣನೂ ಬಾಯ್ಬಿಡೋ ಟೈಮಲ್ಲಿ 5,000 ರೂಪಾಯಿ ಕೊಟ್ಟರೆ ಇಲ್ಲ ಪರರ ದುಡ್ಡು ಪಾಷಾಣಕ್ಕೆ ಸಮ ಅಂತ ಹೇಳಿದಾಯೋ ಗೊತ್ತಾ ಇವನು. ಈ ದುಡ್ಡು ತೊಗೊಂಡ್ರೆ ನಮ್ಮ ಅಪ್ಪ ಬೇಜಾರು ಮಾಡ್ಕೋತಾರೆ ಅಂತೇಳಿ. ಈಗಿನ ಕಾಲದಲ್ಲಿ ಯಾರು ಹೀಗಿರ್ತಾರೆ ಸರ್, ತಂದೆ ಹೇಳಿದಿನ ಫಾಲೋ ಮಾಡ್ತೀವಿ ಅಂತ ಹೇಳೋಕ್ಕೆ ಬರೀ ತಂದೆ ಮುಂದೆ ಫಾಲೋ ಮಾಡೋಕ್ಕೆ ಕಷ್ಟ, ಆದರೆ ನೀವು ಇಲ್ಲದೇ ಇದ್ರೂ ಸಮೇತ ಅದನ್ನ ಫಾಲೋ ಮಾಡ್ತಾನಲ್ಲ, ಗ್ರೇಟ್ ಸರ್ ನಿಮ್ಮ ಮಗ. ನಾನು ಈ ವಿಚಾರನ ಕೇಳಿ ತುಂಬ ಖುಷಿ ಪಡ್ಬೋದಿತ್ತು, ನಿಮ್ಮ ನಂಬರ್ನ ಕೇಳ್ಬಿಟ್ಟು ಥ್ಯಾಂಕ್ಸ್ ಕೂಡ ಹೇಳ್ಬೋದಿತ್ತು. ಆದರೆ ಇವನ್ ಅಪ್ಪನ ಮಾತು ಫಾಲೋ ಮಾಡೋ ಪರಮಾತ್ಮ, ಆದರೆ ಇವನ್ ಎತ್ತಿರೋ ಪರಮಾತ್ಮ ಯಾರೂ ಅಂತ ನೋಡೋಣ ಅಂತಲೇ ಬಂದೆ ಇಲ್ಲಿವರೆಗೂ. ಒಂದು ಮಾತು ಹೇಳ ಸರ್, ಪುಣ್ಯ ಮಾಡಿದ್ರಿ ಸರ್ ಇಂಥ ಮಗನ ಪಡೆಯೋದಕ್ಕೆ ನೀವು ಅಂತ ಹೇಳಿದಾಗ ವಲ್ಲಭ ಸರ್ ಅಂಥದ್ದೆಲ್ಲ ಹೇಳಕ್ಕೆ ಹೋಗ್ಬಿಡಿ ಸರ್, ಅವರಂತ ಅಪ್ಪನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ನಾನೇನಾದರೂ ಇವತ್ತು ಒಳ್ಳೇದು ಮಾಡಿದ್ದೀನಿ ಅಂದರೆ ಅದನ್ನು ಹೇಳ್ಕೊಟ್ಟಿರೋರು ಅವರೇ ಸರ್, ಅವ್ರ ನೀತಿ ಪಾಠದಲ್ಲೇ ನಾನು ಬೆಳೆದಿರೋದು ಅಂತ ಹೇಳಿದಾಗ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ನಂದಂಗಂತೂ ಗರ್ವ ಫೀಲ್ ಆಗ್ತಿರುತ್ತೆ. ಅದನ್ನು ಕೇಳಿಸ್ಕೊಂಡು ಪೊಲೀಸರು ನೋಡಿ ಕ್ರೆಡಿಟ್ ತೊಗೊಳಕ್ಕೂ ನಿಮ್ಮ ಮಗ ರೆಡಿ ಇಲ್ಲ, ಹೋಗ್ಲಿ ನನಗೆ ಅವ್ನಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಕಾನ್ಸ್ಟೇಬಲ್ನ ಕಳಿಸ್ಬಿಟ್ಟು ಸ್ವೀಟು ಮತ್ತು ಹಣ್ಣು ತೊಗೊಂಬಂದು ಕೊಡ್ತಾನೆ. ಹಾಗೆ ಪೊಲೀಸವರು ನಾವು ದುಡ್ಡು ಕೊಟ್ಟರೆ ನೀವು ಅವನೇ ಇಸ್ಕೊಂಡಿಲ್ಲ ನೀವೇ ಇಸ್ಕೋತೀರಾ, ಅದಕ್ಕೇನೆ ನಿಮ್ಮ ಎಲ್ಲರೂ ಬಾಯಿ ಸಿಹಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟ್ ತೊಗೊಂಬಂದು ಕೊಟ್ಟಿದ್ದೀನಿ, ತಗೊಳ್ಳಿ ಸರ್ ಇದನ್ನು ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ ರೀ ಅಂತಂದಾಗ ನಂದ ಅದನ್ನು ತೊಗೋತಾನೆ. ಅದನ್ನು ನೋಡಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಪೊಲೀಸರು ಹೋಗ್ಬೇಕಾದ್ರೆ ವಲ್ಲಭನ ನೀನು ಹೀಗೆ ಯಾವಾಗಲೂ ಇರಪ್ಪ ಅಂದ್ಬಿಟ್ಟು ಹೋಗ್ತಾರೆ. ವಲ್ಲಭ ಆಮೇಲೆ ಮನಸ್ಸಲ್ಲಿ ಅಲ್ಲ ಅಪ್ಪ ನನ್ನ ಮನೆಯೊಳಗಡೆ ಬಾ ಅಂತ ಕರೆದಿದ್ದು ಬರೀ ಇನ್ಸ್ಪೆಕ್ಟ್ರು ಕರೆದ್ರು ಅಂತ, ಮತ್ತೆ ನಾನು ಇಲ್ಲೇ ಇದ್ದರೆ ಅಪ್ಪ ಬೈತಾರೆ ಅಷ್ಟೇ, ನನ್ನ ಜಾಗಕ್ಕೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ವಲ್ಲಭ ಮನೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಅಮೂಲ್ಯ ವಲ್ಲಭ ನಿಂತ್ಕೋ ಅಂತ ಅಂದ್ಬಿಟ್ಟು ಜೋರಾಗಿ ಕಿರ್ಚ್ಬಿಟ್ಟು ಅವಳು ಹೋಗ್ತಾಳೆ. ಹೋಗಿ ಎಲ್ಲಿ ಹೋಗ್ತಿದ್ಯಾ ನೀನು ಅಂತ ಕೇಳಿದ್ಕೆ ವಲ್ಲಭ ಇನ್ನೇನೇ ಹಿಂಗೆ ಕೇಳ್ತಿದ್ಯಾ, ನಾನು ಟೆಂಟ್ ಹೋಗ್ತಿದ್ದೀನಿ ಅಂದೆ, ಎಲ್ಲೂ ಹೋಗೋದು ಬೇಕಾಗಿಲ್ಲ ಬಾ ಅಂತ ಕರೀತಾಳೆ. ಅದಕ್ಕೇನೆ ವಲ್ಲಭ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಸುಮ್ಮನೆ ಇರೇ ಅಂತಂದಿದ್ದಕ್ಕೆ ಅಮೂಲ್ಯ ಬಾಯಿ ಮುಚ್ಕೊಂಡು ಒಳಗಡೆ ಬಾ ಅಷ್ಟೇ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಜೋರಾಗಿ ಹೇಳ್ಕೊಂಡು ಮನೆ ಒಳಗಡೆ ಹೊಟ್ಟೋಗಿ ವಲ್ಲಭನ ಹೇಳ್ಕೊಂಡು ಹೋದ್ಮೇಲೆ ಮಾವ ಇವತ್ತು ನಾನು ಮಾತಾಡೋದನ್ನ ಪೂರ್ತಿಯಾಗಿ ನೀವು ಕೇಳಿಸ್ಕೊಳ್ಳೇಬೇಕು, ನಿಮ್ಮ ಮಗ ಏನು ಅಂತ ಅಂದ್ಬಿಟ್ಟು ನನಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಗೊತ್ತಿರಬೇಕು, ಬೇರೆ ಬೇರೆ ವಿಚಾರದಲ್ಲಿ ಅವನ ಮೇಲೆ ಕೋಪನೂ ಇರ್ಬೋದು, ಅವ್ನು ನಿಮ್ಮ ಮನೆಗೆ ಬೇಡ ಅಂತ ಅಂದ್ಬಿಟ್ಟು ಅವ್ನು ಆಚೆನೂ ಹೋಗಿರ್ಬೋದು ಮಾವ, ಆದರೆ ಅವ್ನು ನಿಮ್ಮ ಮಗ ಮಾವ, ನಂದ ಗೋಕುಲದ ಒಂದು ಭಾಗ ಮಾವ, ಅವನಿಂದ ನಿಮಗೆ ದೂರ ಇರೋಕ್ಕೆ ಸಂಕಟ ಆಗಲ್ಲ ಮಾವ. ಇವತ್ತು ಕಾಲೇಜಿಂದ ಒಂದು ಹುಡುಗಿ ಬಂದ್ಬಿಟ್ಟು ವಲ್ಲಭ ಅವಳಿಗೆ ಮಾಡಿರೋ ಸಹಾಯದ ಬಗ್ಗೆ ಹೇಳ್ದ, ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ವಲ್ಲಭನ ಹಾಡು ಹೋಗ್ಲೋದ್ರು. ಇಷ್ಟೆಲ್ಲ ಒಳ್ಳೇದು ಮಾಡಿರೋ ನಿಮ್ಮ ಮಗನ ಬಗ್ಗೆ ಕಾಣಿಸ್ತಿಲ್ವ ಮಾವ ನಿಮಗೆ, ಇನ್ನೂ ಅಂದಮೇಲೆ ನೀವು ಕೋಪ ಮಾಡ್ಕೊಂಡಿರೋ ಮಾವ,
ಇನ್ನು ನೀವು ಮನ್ಸು ಕರಗ್ತಿಲ್ವ ಮಾವ ಅವನ ಮೇಲೆ. ವಲ್ಲಭ ನನಗೆ ಯಾಕೆ ಆ ಮನೆ ಕಳಿಸ್ತಾ ಅಂದರೆ ನಮ್ಮ ಅಮ್ಮ ಮಾವ ಅವ್ರು ನನ್ನ ಎದುರುಗಡೆ ಇದ್ದರು, ಅವ್ರನ್ನ ಹೋಗಿ ಮಾತಾಡ್ಸೋಕ್ಕಾಗ್ತಿಲ್ಲ. ಅವರು ನನ್ನ ಜೊತೆ ಮಾತಾಡ್ತಿಲ್ಲ. ನಾನೇ ಮಾತಾಡ್ಸಿರೋ ಸಮೇತ ಅವ್ರು ನನ್ನ ಅವಾಯ್ಡ್ ಮಾಡ್ತಿದ್ದಾರೆ. ನನ್ನ ತವ್ರ ಮನೆ ಎದುರುಗಡೆ ಇದ್ರೂ ಅಪ್ಪ ಅಮ್ಮ ನೋಡೋಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ. ಎಷ್ಟು ದೊಡ್ಡ ಶಿಕ್ಷೆ ಗೊತ್ತಾ ಮಾವ ನನಗೆ. ನನ್ನ ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಿರೋದು ಎಷ್ಟು ದೊಡ್ಡ ಶಿಕ್ಷೆ ಗೊತ್ತಾ ಮಾವ ನನಗೆ. ಎಷ್ಟು ಕಷ್ಟ ಅನುಭವಿಸ್ತೀನಿ ಗೊತ್ತಾ. ಈ ಕಷ್ಟ ನನಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ವಲ್ಲಭನ್ಗೆ ಹೋಗ್ಬಿಟ್ಟು ಹೇಳ್ದೆ. ಹೌದು, ವಲ್ಲಭನೇ ಹೋಳಿ ಆಚರಣೆ ಮಾಡಂಗೆ ಮಾಡ್ಬಿಟ್ಟು ಯಾರಿಗೂ ಗೊತ್ತಾಗದೆ ನನಗೆ ನನ್ನ ಆ ಮನೆಗೆ ಕಳಿಸ್ದ. ಅದು ಬಿಟ್ಟು ಅವ್ನಿಗೆ ಯಾಕೆ ಕೆಟ್ಟ ಉದ್ದೇಶನೂ ಇರಲಿಲ್ಲ ಮಾವ. ನೀವು ಯೋಚನೆ ಮಾಡಿ, ಕೈಲಿ ಸಿಕ್ಕಿರೋ 5 ಲಕ್ಷದ ಉಂಗ್ರನೇ ಅವ್ನು ಮುಟ್ಟಿಲ್ಲ ಮಾವ. ಇನ್ನು ಬೇರೆದಕ್ಕೆಲ್ಲ ಆಸೆ ಪಡ್ತಾನೆ, ಆ ಮನೆ ಒಡವೆಗೂ ಆಸೆ ಪಡ್ತಾನೆ ಅವನು. ಹೇಳಿ ಮಾವ, ನೀವು ಹೇಳಿ ಅಂತ ಕೇಳ್ತಾಳೆ. ಅಲ್ಲಿದ್ದವ್ರಿಗೆಲ್ಲ ಕಣ್ಣಲ್ಲಿ ಫುಲ್ ನೀರು ಬರ್ತಾ ಇರುತ್ತೆ. ಆಮೇಲೆ ಅಮೂಲ್ಯ, ನಿಮ್ಮ ಮನ್ಸು ಕೇಳಬೇಡ್ದು, ನಿಮ್ಮ ಮನ್ಸು ನೋಯಿಸ್ಬೇಕು ಏನೋ ಇಂಟೆನ್ಷನ್ ಇಲ್ಲ ಮಾವ. ಅಮ್ಮನ ನೋಡಬೇಕು ಅಂತ ತುಂಬ ಅನಿಸ್ತಿರೋ ಮಗಳಿಗೆ ಅಮ್ಮನ ನೋಡೋ ಅವಕಾಶ ಮಾಡಿಕೊಟ್ಟೆ ಅಷ್ಟೇ ಅವನು. ವಲ್ಲಭ ನನ್ನ ಪಾಲಿಗೆ ದೇವರು ಮಾವ, ದೇವರು ಅವನು. ನಾನು ಅವನ್ನ ಬಿಟ್ಕೊಡೋಕೆ ಆಗೋದಿಲ್ಲ ಮಾವ ಅಂತ ಅಂದ್ಬಿಟ್ಟು ಜೋರಾಗಿ ಅಳ್ತಿರ್ತಾಳೆ. ಆಮೇಲೆ ವಲ್ಲಭನ ಕಡೆ ತಿರುಗಿಬಿಟ್ಟು, ಸಾರಿ ಕಣೋ ವಲ್ಲಭ, ಇವೆಲ್ಲ ಆಗಿದ್ದು ನನ್ನಿಂದಾನೆ. ಇಷ್ಟೆಲ್ಲ ಆದಮೇಲೂ ನಿಮಗೆ ವಲ್ಲಭಂದೇ ಮಾಡಿದ ತಪ್ಪು ಅಂತ ಅನ್ನಿಸ್ತಿದೆ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಮಾವ, ಪ್ಲೀಸ್ ಕ್ಷಮಿಸ್ಬಿಡಿ ಮಾವ, ಪ್ಲೀಸ್ ಮಾವ ಅನ್ನೋಷ್ಟರಲ್ಲಿ ಗಿರಿಜಾ, ನಿಮ್ಮ ಮಗ ಎಷ್ಟು ಒಳ್ಳೆಯನು ಅಂತ ಇವತ್ತಾದರೂ ಗೊತ್ತಾಯಿದೆ ರೀ ನಿಮಗೆ ಪರಿಪೂರ್ಣವಾಗಿ. ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊತೀನಿ, ಅವನ್ನ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಮಾಮೂಲಿ ಸಮಾಧಾನ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಮೀನಾ, ಹೌದು ಮಾವ, ಇದೇ ಕಾರಣಕ್ಕೆ ವಲ್ಲಭನ ಬಗ್ಗೆ ಏನು ಅರ್ಥ ಮಾಡಿಸೋಣ ಅಂತಷ್ಟೇ ನಾಟಕ ಮಾಡಿಸಿದ್ವಿ. ಆದರೆ ಇವತ್ತು ಅವನು ಒಳ್ಳೆತನ ಆ ದೇವರೇ ನಿಮಗೆ ತಲುಪೋ ಹಾಗೆ ಮಾಡಿದ್ದಾನೆ ಮಾವ. ಇಷ್ಟಾದರೂ ನಿಮ್ಗೆ ನಂಬಿಕೆ ಬರ್ತಿಲ್ವ ಮಾವ? ದಯವಿಟ್ಟು ಮಾವ ಅವನ್ನ ಎಲ್ಲೂ ಹೋಗಬೇಡ ಅಂತ ಹೇಳಿ ಮಾವ, ಪ್ಲೀಸ್ ಮಾವ ಅಂತ ಮೀನಾ ಹೇಳ್ತಾಳೆ. ಆಮೇಲೆ ಮಾಧವ, ಅಪ್ಪ ಅವನು ಹೇಗೋ ಒಳಗಡೆ ಬಂದಿದ್ದಾನೆ, ಅವನು ಆಚೆ ಹೋಗ್ದಂಗೆ ತಡೀರಿ ಅಪ್ಪ, ಪ್ಲೀಸ್ ಅಪ್ಪ ಅಂದಿದ್ದಕ್ಕೆ ಕೇಶವ, ವಲ್ಲಭ ಇಲ್ದಿರೋ ಮನೆ ಅಂತ ಅಳಿಸಲ್ಲ ಅಪ್ಪ. ಅವ್ನು ನಿಮ್ಮ ಮನೆ ಪೂರ್ತಿ ಆವರಿಸ್ಕೊಬಿಟ್ಟಿದ್ದಾನೆ, ಅವನಿಲ್ಲ ಅಂದರೆ ಮನೆ ಒಳಗಡೆ ಏನೂ ಇಲ್ಲ ಅಪ್ಪ ನಮಗೆ ಅಂತ ಕೇಶವ ಹೇಳೋಷ್ಟರಲ್ಲಿ ರಕ್ಷಾ ಬಂದು, ಅಪ್ಪ ಪ್ಲೀಸ್ ಅಪ್ಪ, ವಲ್ಲಭಣ್ಣ ಎಲ್ಲೂ ಹೋಗ್ದಾರಂಗೆ ಕೇಳಿ ಅಪ್ಪ, ಪ್ಲೀಸ್ ಅಪ್ಪ ಅಂತ ಹೇಳ್ತಾರೆ. ಅಮೂಲ್ಯ ನಂದನ ಹತ್ರ, ಪ್ಲೀಸ್ ಮಾವ, ಇನ್ನೊಂದೇ ಒಂದು ಅವಕಾಶ ಮಾಡಿಕೊಡಿ ವಲ್ಲಭಂಗೆ, ಪ್ಲೀಸ್ ಮಾವ ಅಂತ ಕೇಳ್ಕೊತಾಳೆ. ಆದರೆ ನಂದ ಬ್ಯಾಗ್ ಇಸ್ಕೊಂಡು ಹೊಟ್ಟೋಗ್ತಾನೆ. ಅದು ನೋಡಿಬಿಟ್ಟು ಅಪ್ಪ ಅಂತ ಎಲ್ಲರೂ ಕಿರ್ಚ್ತಾ ಇರ್ತಾರೆ. ಆಮೇಲೆ ಗಿರಿಜಾ, ಪ್ಲೀಸ್ ಕಣ್ರಿ, ನೀವು ಬೇಜಾರು ಮಾಡ್ಕೊಬೇಡ್ರಿ, ಪ್ಲೀಸ್ ನನ್ನ ಮಾತು ಕೇಳ್ರಿ ಅನ್ನೋಷ್ಟರಲ್ಲಿ ನಂದ ಬಂದುಬಿಟ್ಟು ಗಾಡಿ ಆನ್ ಮಾಡೋಕ್ಕೆ ಅಂತ ಬರ್ತಾನೆ. ಆಮೇಲೆ ಸ್ಟಾಪ್ ಆಗ್ತಾನೆ. ರಿಟರ್ನ್ ಬಂದುಬಿಟ್ಟು ಆ ಟೆಂಟ್ ದಾರನೆಲ್ಲ ಬಿಚ್ತಾ ಇರ್ತಾನೆ. ಬಿಚ್ಚಿಬಿಟ್ಟು ಆ ಟೆಂಟ್ನ ಉಳಿಸ್ತಾನೆ. ಅದನ್ನ ನೋಡಿ ಎಲ್ರಿಗೂ ಫುಲ್ ಖುಷಿಯಾಗೋಗುತ್ತೆ. ಆಮೇಲೆ ನಂದ ಬಂದು ಎಲ್ಲಿ ತನಕ ಒಂದು ಮರ ನೆರಳು ಕಾಯಿ ಹಣ್ಣು ಬಿಡ್ತಿರುತ್ತೋ ಅಲ್ಲಿ ತನಕ ಜನ ಅದನ್ನು ದೇವರು ಅಂತ ಪೂಜೆ ಮಾಡ್ತಾರೆ. ಅದೇ ಮರ ಮಳೆ ಗಾಳಿ ಎಲ್ಲ ಬಂದಾಗ ಅದ್ರ ಕೆಳಗಡೆ ಇರೋ ಮನೆಯೆಲ್ಲ ಧ್ವಂಸ ಆಗುತ್ತೆ. ಅಲ್ಲಿವರೆಗೂ ಪೂಜಿಸ್ತಿದ್ದವ್ರನ್ನ ಜೀವ ತೆಗೆದ ಮರ ಅಂತ ದೂಷಿಸ್ತಾರೆ. ಗಿರಿಜಾ, ನನ್ನ ಮಕ್ಕಳು ನೆರಳು ಕೊಡೋ ಮರ ಆಗಿರಬೇಕು, ನನಗೆ ಅದೇ ಆಸೆ. ನಮ್ಮ ನಡವಳಿಕೆ, ನಾವು ನಡ್ಕೊಳ್ಳೋ ರೀತಿ ನಮ್ಮ ಪ್ರತಿಬಿಂಬನ ತೋರಿಸುತ್ತೆ. ಜನ ಅದನ್ನು ನೆನ್ಪಿಟ್ಕೋತಾರೆ. ಇನ್ಮೇಲೆ ಏನೇ ಮಾಡೋದಿದ್ರು ಈ ಥರ ಕೆಲಸ ಮಾಡಬೇಡ ಅಂತ ಹೇಳು ಗಿರಿಜಾ ಅಂತ ಅಂದ್ಬಿಟ್ಟು ಒಳಗಡೆ ಹೊಟ್ಟೋಗ್ತಾರೆ. ಅದನ್ನು ಕೇಳಿ ಎಲ್ರಿಗೂ ಫುಲ್ ಖುಷಿ ಆಗುತ್ತೆ. ಎಲ್ಲರೂ ಫುಲ್ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಆದರೆ ಪ್ರಿಯಂಗೆ ಮತ್ತು ಅವ್ರ ಅಮ್ಮಂಗೆ ಇಷ್ಟನೇ ಆಗಿರಲ್ಲ. ಅವರಿಬ್ಬರು ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ. ವಲ್ಲಭನ ಹತ್ರ ಅಮೂಲ್ಯ ರೂಮಲ್ಲಿ ಕೂತ್ಕೊಂಡು, ಅಲ್ಲ ನೀನು ಯಾಕೆ ನಾನೇ ಕಳಿಸ್ತೆ ಅಂತ ಹೇಳಿದೆ, ನನ್ನ ಹೆಸ್ರು ಹೇಳಿದ್ರೆ ಆಗ್ತಿತ್ತು ಅಲ್ವಾ, ಸುಮ್ಮನೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಅಂದಿದ್ದಕ್ಕೆ ವಲ್ಲಭ, ಅಪ್ಪ ಅಕಸ್ಮಾತ್ ಏನಾದರೂ ನಿನ್ನ ಮನೆಯಿಂದ ಹೊರ್ಗೆ ಹಾಕಿದ್ರೆ ನೀನು ಎಲ್ಲಿ ಹೋಗ್ತಿದ್ದೆ, ಆ ಮನೆಗೆ ಹೋಗ್ತಿದ್ದೆ ಇಲ್ಲ ತಾನೆ, ನಾನಾದರೂ ಟೆಂಟಲ್ಲಿದ್ದೆ, ನೀನೇನು ಮಾಡ್ತಿದ್ದೆ ಅಂತ ಕೇಳಿದ್ಕೆ ಅಮೂಲ್ಯ, ನಿಜವಾಗ್ಲೂ ನಿನ್ಗೆ ಎಷ್ಟೊಂದು ಹೆಲ್ಪ್ ಮಾಡಿದ್ಯಾ ಗೊತ್ತಾ ನನಗೆ ನೀನು ಅನ್ನೋಕ್ಕೆ ಹೋಗ್ತಾಳೆ. ಅದಕ್ಕೆ ವಲ್ಲಭ, ಈ ಪ್ರೀತಿ ಗೀತಿನೆಲ್ಲ ನೀನು ಹೇಳಕ್ಕೆ ಬರಬೇಡ ಅಂದಿದ್ದಕ್ಕೆ ಅಮೂಲ್ಯ, ಅಲ್ಲ ನಾನೇನು ಪ್ರೀತಿ ಅಂತ ಹೇಳಕ್ಕೆ ಬಂದುಬಿಟ್ಟೆ, ಕಾಳಜಿ ಅಂತ ಹೇಳಕ್ಕೆ ಬಂದಿದ್ದಷ್ಟೇ ಅಂದಿದ್ದಕ್ಕೆ ವಲ್ಲಭ, ಇನ್ನೇನು ಮಾಡಲಿ, ಕಾಲೇಜ್ ಇಲ್ಲದೇ ಬೇಕಾ, ನಿನಗೆ ಕಟ್ಕೊಂಬಿಟ್ಟಿದ್ದೀನಲ್ಲ ನಾನು, ಹಂಗೆ ಸಾಯಲೇಬೇಕು ನಾನು. ಆದರೆ ನಿನಗೂ ಕೂಡ ಥ್ಯಾಂಕ್ಸ್, ಅಪ್ಪನ ಮುಂದೆ ಇಷ್ಟೆಲ್ಲ ಧೈರ್ಯ ಮಾಡಿಬಿಟ್ಟು ಮಾತಾಡ್ದಲ್ಲ ಅದಕ್ಕೆ. ಸರಿ ಆಯಿತು ಮಲ್ಕೋ ನೀನು, ನಂಗೊಂದು ಸ್ವಲ್ಪ ಕೆಲಸ ಇದೆ ಅಂತಂದಿದ್ದಕ್ಕೆ ಏನು ಕೆಲಸ ಅಂತ ಕೇಳಿದ್ದಕ್ಕೆ ವಲ್ಲಭ, ಅಯ್ಯೋ ಈ ಲ್ಯಾಪ್ಟಾಪ್ನ ಏನೋ ಒಂದು ಕತೆ ಆಗೈತೆ, ಅವತ್ತಿಂದ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ, ಆದರೆ ಇದು ಆನೇ ಆಗ್ತಿಲ್ಲ, ಯಾವುದೋ ಗೊತ್ತಿರೋ ಶಾಪಲ್ಲಿ ಆನ್ ಮಾಡೋಣ ರಿಪೇರಿ ಮಾಡಿಸೋಣ ಅಂತ ಹೇಳಿದ್ದೀನಿ, ಆನ್ ಆಗುತ್ತೆ ಅಂತ ಹೇಳಿದ್ದಾರೆ, ರಿಪೇರಿ ಮಾಡಿಸ್ಬೇಕು ನಾನು ಅಂತ ಹೇಳ್ತಾರೆ. ಆದರೆ ಅಲ್ಲಿ ಪ್ರಿಯಾ ಹೋಗ್ತಿರೋ ಅದನ್ನು ಕೇಳಿಸ್ಕೊಂಡ್ಬಿಡ್ತಾಳೆ. ಅಲ್ಲಿ ರಿಪೇರಿ ಆಗುತ್ತಂತೆ, ಆದರೆ ರಿಪೇರಿ ಮಾಡ್ಸೋಕ್ಕೆ 7,000 ರೂಪಾಯಿ ಆಗುತ್ತೆ, ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂತಂದಿದ್ದಕ್ಕೆ ಅಮೂಲ್ಯ, ಅಲ್ಲ ಮುಂದಿನ ತಿಂಗಳಿಂದ ಮಾವನ ಹತ್ರ 8,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ನಿನಗೆ ಬರೋದೇ 13,000 ರೂಪಾಯಿ, ಅದರಲ್ಲಿ 4 ಉಳಿಯೋದೇ 4,500 ರೂಪಾಯಿ, ಅದ್ರಲ್ಲಿ ಲ್ಯಾಪ್ಟಾಪ್ ಹೇಗೆ ಸರಿ ಮಾಡಿಸ್ತೀಯ ನೀನು ಅಂದಿದ್ದಕ್ಕೆ ವಲ್ಲಭ, ನಾನು ಹೆಂಗೋ ಸರಿ ಮಾಡಿಸ್ತೀನಿ ಬಿಡು, ದೇವ್ರು ಹೆಂಗೋ ದಾರಿ ಕೊಡ್ತಾನೆ ಅದಕ್ಕೆ. ಅಮೂಲ್ಯ, ದೇವ್ರೆ ಅಂತ ಚಿಕ್ಕ ವಿಚಾರಕ್ಕೆ ನಾನೇ ದಾರಿ ತೋರಿಸ್ತೀನಿ ಅಂದಿದ್ದಕ್ಕೆ ವಲ್ಲಭ, ಏನು
ಅಂತ ಕೇಳ್ತಾನೆ. ಅದಕ್ಕೆ ಅಮೂಲ್ಯ, ನಾನು ಏನು ಅಂದರೆ ಕಾಡ್ಪಾಪ, ನಾನು ಮಕ್ಕಳಿಗೆಲ್ಲ ಟ್ಯೂಷನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದಿದ್ದಕ್ಕೆ ವಲ್ಲಭ, ನೀನು ಟ್ಯೂಷನ್ ಸ್ಟಾರ್ಟ್ ಮಾಡ್ತೀಯಾ ಅಂತ ಕೇಳ್ಬಿಟ್ಟು ನಗ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ, ಯಾಕೋ ನಗಾಡ್ತಿದ್ಯಾ ಅಂದ್ಬಿಟ್ಟು ಜೋರಾಗಿ ಹೊಡಿತಾಳೆ. ಆಮೇಲಿಂದ ವಲ್ಲಭ, ಅಲ್ಲ ಈ ದೊಡ್ಡಬಳ್ಳಾಪುರದ ಮಕ್ಳುಗಳ ಜೀವನ ಹಾಳು ಮಾಡಬೇಕು ಅಂದ್ಕೊಂಡಿದ್ಯಾ ಅಂದಿದ್ದಕ್ಕೆ ಅಮೂಲ್ಯ, ನಾನು ಟ್ಯೂಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಅಷ್ಟೇ ಅಂತ ಹೇಳಿದ್ಕೆ ವಲ್ಲಭ, ಸುಮ್ಮನೆ ಏನಂತಕ್ಕೆ ಇವೆಲ್ಲ, ಆರಾಮಾಗಿ ಓದ್ಕೊ ನೀನು ಅಂದಿದ್ಕೇ ಅಮೂಲ್ಯ, ನಮ್ಮ ಕಾಲೇಜ್ ಬೇರೆ ಬೇಗ ಮುಗಿಯುತ್ತೆ, ಬಂದ ಮೇಲೆ ಸ್ವಲ್ಪ ಟ್ಯೂಷನ್ ಹೇಳ್ಕೊಟ್ರೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ, ಏನು ದುಡಿದ್ಬಿಟ್ಟು ನಂದ ಗೋಕುಲ ನಡೆಸ್ಬೇಕು ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿದ್ಕೇ ಅಮೂಲ್ಯ, ಈಗ ಬರೀ ದುಡಿದ್ರೆ ಮಾತ್ರ ಮನೆ ನಡೆಸ್ಬೇಕು ಅಂತೇನಲ್ಲ, ನಮ್ಮ ಖುಷಿಗೂ ನಾವು ಅರ್ನ್ ಮಾಡ್ಬೋದಲ್ವ. ನೋಡು, ನಾನು ಡಿಸೈಡ್ ಮಾಡಿದ್ದೀನಿ, ನಾನು ಟ್ಯೂಷನ್ ಮಾಡೇ ಮಾಡ್ತೀನಿ, ನೀನು ಅಷ್ಟೇ, ನೀನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ನೀನು ಸಪೋರ್ಟ್ ಮಾಡಲೇಬೇಕು ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ವಲ್ಲಭ ಅವಳ ಮುಖ ನೋಡ್ತಾ ಇರ್ತಾನೆ. ಅದಕ್ಕೆ ಅಮೂಲ್ಯ, ನೀನು ಸಪೋರ್ಟ್ ಮಾಡಲ್ವಾ ಅಂತ ಕೇಳಿದಕ್ಕೆ ವಲ್ಲಭ, ಯಾಕೋ ನೀನು ನೋಡೋದು ನಂಗೆ ನಂಬಿಕೆನೇ ಬರ್ತಿಲ್ಲ ಅದಕ್ಕೆ ಅಮೂಲ್ಯ, ಯಾಕ್ರೋ ನೀವು, ನಾವೇನೋ ಹೆಣ್ಮಕ್ಳು ಸಾಧಿಸ್ತೀವಿ ಅಂತ ನೀವು ಯಾಕೆ ಸಪೋರ್ಟ್ ಮಾಡೋದಿಲ್ಲ, ಅಷ್ಟಕ್ಕೂ ಹೆಣ್ಮಗು ಅಂತಂದರೆ ಅಬಲೆ ಅಲ್ಲ ತಬಲೆ ಅಂತ ಹೇಳಿ. ಅದಕ್ಕೇನೆ ವಲ್ಲಭ, ಅದು ತಬಲೆ ಅಲ್ಲ ಸಬಲೆ ಅದು ಅಂತ ಹೇಳಿ. ಅದಕ್ಕೇನೆ ಅಮೂಲ್ಯ, ಓ ಅಯ್ಯೋ ಸಾರಿ ಅಂತ ಹೇಳಿದ್ಕೇ ವಲ್ಲಭ, ಈ ಫೇಸಲ್ಲಿ ಹಿಂಗೆ ಮಾತಾಡ್ತೀವಿ, ಇನ್ನು ಮಕ್ಳ ಹತ್ರ ಹೋಗಿ ಏನು ಕಿಸಿತೀಯ ನೀನು ಅಂದಿದ್ದಕ್ಕೆ ಅಮೂಲ್ಯ, ಇಲ್ಲ ಮಕ್ಳ ಹತ್ರ ಹೋಗಿ ನಾನು ಚೆನ್ನಾಗಿ ಕಿಸಿತೀನಿ, ತಲೆ ಕೆಡಿಸ್ಕೊಬೇಡ ನೀನು ಅಂತೇಳಿ. ಆಮೇಲಿಂದ ವಲ್ಲಭ, ಆದರೆ ಒಂದು ಕಂಡೀಷನ್, ಅವಾಗ ಅಪ್ಪನ ಹತ್ರ ನೀನೇ ಹೋಗಿ ಮಾತಾಡಬೇಕು, ಹೇಳಿದ್ರೆ ಟ್ಯೂಷನ್ ಶುರು ಮಾಡಬೇಕು, ಸರಿನಾ ಅಂತ ಹೇಳಿದ ತಕ್ಷಣ ಅಮೂಲ್ಯ, ಸರಿ ಆಯಿತು, ಮಾವನ ಹತ್ರ ಏನೋ ಮಾತಾಡೋಕ್ಕೆ ಭಯನೇ, ಆದರೂ ಧೈರ್ಯ ಮಾಡಿ ಹೇಳ್ತೀನಿ, ಸರಿನಾ ಕಾಡ್ಪಾಪ, ನಾನು ಇನ್ಮೇಲಿಂದ ದುಡ್ಡು ಶೇರ್ ಕೊಡ್ತೀನಿ, ನಿನ್ನ ದುಡ್ಡು ಉಳಿಯುತ್ತಷ್ಟೇ, ಮುಂದಿನ ತಿಂಗಳು ನಾನು ಮಾದಂಬಾವನ ಲ್ಯಾಪ್ಟಾಪ್ನ ಸರಿ ಮಾಡಿಸೋಣ, ಮಾವಂಗೂ ದುಡ್ಡು ಕೊಡೋಣ, ಸರಿನಾ ಅಂತ ಕೇಳಿಸ್ಕೊಂಡು ಪ್ರಿಯಾ ಫುಲ್ ಕೋಪ ಮಾಡ್ಕೊಂಡಿರ್ತಾಳೆ. ಆಮೇಲಿಂದ ವಲ್ಲಭ, ಅಲ್ಲ ನಾನು ಕಷ್ಟದಲ್ಲಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ನೀನು ಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂದಿದ್ದಕ್ಕೆ ಅಮೂಲ್ಯ, ಇಲ್ಲ ಕಣೋ ಕಾಡ್ಪಾಪ, ಆವಾಗಲೇ ಹೇಳಿದ್ನಲ್ಲ, ನನ್ನ ಖುಷಿಗೆ ನಾನು ಅರ್ನ್ ಮಾಡಬೇಕು ಅಂತಿದ್ದೀನಿ ಅಂತ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೇ ವಲ್ಲಭ, ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ, ನೀನು ಸಂತೋಷವಾಗಿರೋದಷ್ಟೇ ನೀನು ನೋಡ್ಕೊ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕ್ಕೆ ನೀನು ಮಾಡು, ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ನೀನು ಕಷ್ಟ ಪಡೋದು ನನಗೆ ಇಷ್ಟ ಆಗೋಲ್ಲ ಅಂತ ಹೇಳಿದ ಮಾತು ಕೇಳಿಬಿಟ್ಟು ಅಮೂಲ್ಯಂಗೆ ಫುಲ್ ಖುಷಿಯಾಗಿ ಅವನ್ನೇ ನೋಡಿಕೊಂಡು ನಗ್ತಾ ಇರ್ತಾಳೆ. ಈ ಕಡೆ ಪ್ರಿಯಾ ಎಲ್ಲ ಮಾತನ್ನು ಕೇಳಿಸ್ಕೊಂಡು, ಅಂದರೆ ನನ್ನ ಗಂಡನ ಲ್ಯಾಪ್ಟಾಪ್ ಹೊಡೆದಾಕಿದ್ದಾರೆ ಇವರು, ಆ ಲ್ಯಾಪ್ಟಾಪ್ ಹಾಳು ಮಾಡೋದು ಅವ್ರು ಹೇಗೆ ಕೆಲಸ ಮಾಡ್ತಾರೆ ಅಂತ ಬೇಜಾರು ಮಾಡ್ಕೋತಿರ್ತಾಳೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇಂದ್ರ ಅವ್ರ ಮಗಳ ಹತ್ರ, ಆ ಸಿದ್ದುಗೆ ಫಸ್ಟ್ ಕಾಲ್ ಮಾಡು, ಈ ಅಮೂಲ್ಯಂದು ಹಾರಾಟ ಜಾಸ್ತಿ ಆಗೋಗಿದೆ, ಒಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಅಂದ್ಬಿಟ್ಟು ಸಿದ್ದುಗೆ ಕಾಲ್ ಮಾಡಿಬಿಟ್ಟು, ಹಲೋ ಸಿದ್ದು, ನಾನು ನಿನ್ನನ್ನು ಮೀಟ್ ಮಾಡಬೇಕು, ನಾನು ಹೇಳಿದ ಜಾಗಕ್ಕೆ ನೀನು ಬರಬೇಕು ಅಂತ ಅಂದ್ಬಿಟ್ಟು ಸಿದ್ದುನ ಕರ್ಸ್ಕೋತಾರೆ. ಆದರೆ ವಲ್ಲಭ ಸ್ಟೇರ್ಕೇಸ್ ಮೇಲೆ ಇದ್ದವನು ಈ ಯಾರೋ ನೋಡ್ಬಿಟ್ಟು, ಅಯ್ಯೋ ಸಿದ್ದು ಏನು ಮಾಡ್ತಿದ್ದಾನೆ ಇಲ್ಲಿ, ಇವನು ಮತ್ತು ಅಮೂಲ್ಯನ ಬಗ್ಗೆ ಹಳೆ ರಿಲೇಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾನಾ ಅಂತ ಅಂದ್ಬಿಟ್ಟು ಭಯ ಪಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.